ನಮಸ್ತೆ ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ಇಂಡಿಯನ್ ನೇವಿಲಿ ಕಲಿರ್ತಕ್ಕಂಥ ಗ್ರೂಪ್ ಸಿ ಹುದ್ದೆಗಳ ಬಗ್ಗೆ ಪ್ರತಿಯೊಂದನ್ನು ಡಿಟೇಲಾಗಿ ನೋಡೋಣ. ಇವನು ಸ್ಕಿಪ್ ಮಾಡಿ ನೋಡಿ. ಯಾರಾದರೂ ಹೊಸಬರು ಒಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವನು ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ನೋಡೋದಲ್ಲಿ ಒಂದು ಹುದ್ದೆಗಳ ವಿವರ ಮತ್ತು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಅಂತ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಡಿಟೇಲಾಗಿ ನೋಡೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ಈಗ ಹುದ್ದೆಗಳ ವಿವರ ನೋಡೋಣ. ಇಲ್ಲಿ ಕೆಳಗಡೆ ಹುದ್ದೆಗಳ ವಿವರನ ಕೊಟ್ಟಿದ್ದಾರೆ ಡಿಟೇಲಾಗಿ ಯಾವ ರೀತಿ ಹುದ್ದೆಗಳು ಕಲಿಯುವಂತ ಮೊದಲಾಗಿ ನೋಡೋಣ ಸ್ನೇಹಿತರೆ. ಈಗ ಮೊದಲದಾಗಿ ಫೈರ್ ಇಂಜಿನ್ ಡ್ರೈವರ್ ಅಂತ ಕೊಡಿದ್ದಾರೆ. ಇದು ಒಂದು ಪೋಸ್ಟ್ ನೇಮ್ ಆಗಿರುತ್ತೆ. ಒಂದು ಪೋಸ್ಟ್ಗೆ ಸಂಬಂಧಪಡ್ತಕ್ಕಂತೆ ಈಗ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ಹುದ್ದೆಗಳ ವಿವರ ಮತ್ತು ಪೋಸ್ಟಿಂಗ್ ಎಲ್ಲಿ ಇರುತ್ತೆ ಅಂತ ಕ್ಲಿಯರ್ ಆಗಿ ನೋಡೋಣ. ಒಂದೊಂದನೆಗೆ ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಮೊದಲಾಗಿ ಫೈರ್ ಇಂಜಿನ್ ಡ್ರೈವರ್ ಒಂದು ಪೋಸ್ಟ್ ನೇಮ್ ಆಗಿರುತ್ತೆ. ಒಂದು ಪೋಸ್ಟ್ಗೆ ಸಂಬಂಧಪಡ್ತಕ್ಕಂತೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂದರೆ ತಿಂಗಳಿಗೆ 21,700 ರೂಪಾಯಿಂದ 69,190 ರೂಪಾಯಿ ಈ ಒಂದು ತಿಂಗಳಿಗೆ ಸ್ಯಾಲ್ರಿ ಸಿಗುವಂಥದ್ದು. ನಂತರ ಇಲ್ಲಿ ಕೆಳಗಡೆ ಒಂದಿಷ್ಟು ಕಮಾಂಡ್ಗಳನ್ನ ಕೊಡಿದರೆ, ಅದೇ ರೀತಿ ಒಂದು ಕಮಾಂಡ್ಗೆ ಸಂಬಂಧಪಡ್ತಕ್ಕಂಥ ಇಲ್ಲಿ ಯೂನಿಟ್ಗಳನ್ನ ಕೊಡಿದರೆ, ಅದಾದ ನಂತರ ಒಂದು ಯೂನಿಟ್ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳು ಕಲಿಯುವಂತ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಯಾವ ರೀತಿ ಹುದ್ದೆಗಳು ಕಲಿಯುವಂತ ಕ್ಲಿಯರ್ ಆಗಿ ನೋಡಿದಾಗ, ಮೊದಲದಾಗಿ ಈಸ್ಟರ್ ನೇವಲ್ ಕಮಾಂಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯೂನಿಟ್ ಆಫ್ ಪೋಸ್ಟ್ ಅಂತ ಕೊಡೋದಲ್ಲ, ಅಂದರೆ ಪೋಸ್ಟ್ಗಳು ಎಷ್ಟು ಬರ್ತಂದರೆ ಇಲ್ಲಿ ಪ್ಲೇಸ್ ಸ್ನೇಹಿತರು ಪ್ಲೇಸ್ಗೆ ಸಂಬಂಧಪಡ್ತಕ್ಕಂತೆ ನೀವು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಅದ್ರ ಜೊತೆಗೆ ಪ್ರಿಫರೆನ್ಸು ಕೂಡ ನೀವು ಇಲ್ಲಿ ಏನು ಪ್ಲೇಸನ್ನು ಕೂಡ ಕೊಡಿದಾರಲ್ಲ, ಈ ಒಂದು ಪ್ಲೇಸ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅಪ್ಲೈನ್ ಫಾರ್ಮನ್ನು ತುಂಬುವಾಗ ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಅದನ್ನು ಕೂಡ ನಾನು ನಿಮಗೆ ಮುಂದೆ ಡೀಟೇಲಾಗಿ ಹೇಳಿದ್ದೀನಿ. ಅದಕ್ಕೂ ಮುಂಚೆ ಇಲ್ಲಿ ಪ್ಲೇಸ್ ಅಥವಾ ಯೂನಿಟ್ ಪೋಸ್ಟಿಂಗ್ ಅಂತ ನೋಡಿದಾಗ ಮೊದಲದಾಗಿ ಚಿಲ್ಕ ಅಂತ ಇದೆ, ಅಂದರೆ ಚಿಲ್ಕ ಅಂತ ಬರುತ್ತೆ. ಅದಾದ ರೀತಿ ಸನ್ ಬೇದ ಅಂತ ಕೊಡಿದರೆ, ಇನ್ನು ವಿಶಾಖಪಟ್ಟಣಮು ಮತ್ತು ಚೆನ್ನೈ, ಅದಾದ ನಂತರ ತಿರುನೆಲ್ಲಿ ಅಂತ ಕೊಡಿದಾರಲ್ಲ. ಒಂದು ಈಸ್ಟರ್ನ್ ನೇವಲ್ ಕಮಾಂಡ್ಗೆ ಸಂಬಂಧಪಟ್ಟಂತೆ ಕ್ಷೇತ್ರ ಟೋಟಲಾಗಿ 17 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದನ್ನ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ, ಪೋಸ್ಟಿಂಗ್ ನೇಮ್ನ ಕ್ಲಿಯರಾಗಿ ನೋಡ್ಕೊಳ್ಳಿ, ಯಾಕಂದರೆ ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಅದಾದ ನಂತರ ವೆಸ್ಟರ್ನ್ ನೇವಲ್ ಕಮಾಂಡ್ಗೆ ಸಂಬಂಧಪಟ್ಟಂತೆ ಈಗ ಟೋಟಲಿಗೆ 4 ಪ್ಲೇಸ್ಗಳಿವೆ. ಯಾವ್ಯಾವ ಅಂತಂದರೆ ಮುಂಬೈ, ಲೋನಾವಾಲಾ, ಕಾರವಾರ ಮತ್ತು ಗೋವಾ. ಈ ಒಂದು ವೆಸ್ಟರ್ನ್ ನೇವಲ್ ಕಮಾಂಡ್ಗೆ ಸಂಬಂಧಪಟ್ಟಂತೆ 4 ಪೋಸ್ಟಿಂಗ್ ನೇಮ್ಗಳಿವೆ. ಇವು 4ರಲ್ಲಿ ನೀವು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಮುಂದೆ ಅದನ್ನ ನಾನು ಕ್ಲಿಯರಾಗಿ ಹೇಳ್ತೀನಿ ನಿಮಗೆ. ಈಗ ಮುಂದೆ ಸ್ವಲ್ಪ ನೋಟಿಫಿಕೇಶನ್ ಬಗ್ಗೆ ಕ್ಲಿಯರಾಗಿ ಗೊತ್ತಾದಂದರೆ ನಿಮಗೆ ಹುದ್ದೆಗಳಿಗೆ ಆ ಒಂದು ಫಾರಮನ್ನು ಫಿಲ್ಅಪ್ ಮಾಡುವಾಗ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೋಟಿಫಿಕೇಶನ್ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಸ್ನೇಹಿತರೆ, ವೆಸ್ಟರ್ನ್ ನೇವಲ್ ಕಮಾಂಡ್ಗೆ ಸಂಬಂಧಪಟ್ಟಂತೆ ಟೋಟಲಿಗೆ 8 ಹುದ್ದೆಗಳು ಕಲಿವೆ. ಅದಾದ ನಂತರ ಕೊನೆಯದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಇದು ಒಂದು ಕೂಡ ಕಮಾಂಡ್ ಇದೆ ಸಪ್ರೇಟಾಗಿ. ಈ ಒಂದು ಪ್ಲೇಸ್ ಎಲ್ಲಿರುತ್ತೆ ಅಂದರೆ ಡೈರೆಕ್ಟಾಗಿ ಅಂಡಮಾನ್ ಮತ್ತು ನಿಕೋಬಾರ್ಗೆ ಇದು ಒಂದು ಪೋಸ್ಟಿಂಗ್ ಇರುತ್ತೆ, ಅಥವಾ ಒಂದು ಜಾಬ್ ಲೊಕೇಶನ್ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಟೋಟಲಾಗಿ ಒಂದು ಅಂಡಮಾನ್ ನಿಕೋಬಾರ್ ಕಮಾಂಡ್ಗೆ ಸಂಬಂಧಪಟ್ಟಂತೆ ಟೋಟಲಾಗಿ 11 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇದು ಸ್ನೇಹಿತರೆ ಇಲ್ಲಿವರೆಗೂ ಹೇಳಿದ್ದು ಫೈರ್ ಇಂಜಿನ್ ಡ್ರೈವರ್ಗೆ ಹುದ್ದೆಗೆ ಸಂಬಂಧಪಟ್ಟಂತೆ ಆಯಿತು. ಈಗ ಅದಾದ ನಂತರ ಫೈರ್ಮ್ಯಾನ್ ಹುದ್ದೆಗೆ ಯಾವ ರೀತಿ ಕ್ವಾಲಿಫಿಕೇಶನ್ ಬೇಕು ಮತ್ತು ಎಷ್ಟೆಷ್ಟು ಹುದ್ದೆಗಳು ಕಲಿವೆ ಮತ್ತು ಪೋಸ್ಟಿಂಗು ಕ್ಲಿಯರಾಗಿ ನೋಡಿದಾಗ ಇಲ್ಲಿ ನೋಡ್ಕೊಬೋದು ನೀವು. ಎರಡನೇದಾಗಿ ಫೈರ್ಮ್ಯಾನ್ ಅನ್ನೋ ಒಂದು ಪೋಸ್ಟ್ಗೆ ಮೊದಲಾಗಿ ಸ್ಯಾಲ್ರಿ ಡೀಟೇಲ್ ನೋಡೋಣ. ಅದಾದ ನಂತರ ಹುದ್ದೆಗಳ ವಿವರ ನೋಡೋಣ. ಇಲ್ಲಿ ನೋಡ್ಕೊಬೋದು ಮೊದಲಾಗಿ ಸ್ನೇಹಿತರೆ ಸ್ಯಾಲ್ರಿ ಡೀಟೇಲ್ ನೋಡೋರಿಗೆ 19,900 ರೂಪಾಯಿಂದ 63,200 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಸಿಗುವಂಥದ್ದು. ಅದಾದ ನಂತರ ಕೆಳಗಡೆ ಕೆಲವೊಂದಿಷ್ಟು ಕಮಾಂಡ್ಗಳನ್ನ ಕೊಡಿದ್ರೆ, ಮೇಲ್ಗಡೆ ಯಾವ ರೀತಿ ಕಮಾಂಡ್ಗಳನ್ನ ಕೊಡಿದ್ರು ಕೆಳಗಡೆ ಕೂಡ ಅದೇ ರೀತಿ ಕಮಾಂಡ್ಗಳಿವೆ. ಇಲ್ಲಿ ನೋಡ್ಕೊಬೋದು ನೀವು ಯಾವ ರೀತಿ ಇವತ್ತಂದ್ರೆ ಇವು ಈಸ್ಟರ್ನ್ ನೇವಲ್ ಕಮಾಂಡ್ ಇದೆ. ಅದೇ ರೀತಿ ಪ್ಲೇಸ್ಗಳನ್ನ ಕೊಡಿದರೆ ಸೇಮ್ ಪ್ಲೇಸು ಮೇಲ್ಗಡೆ ಇರ್ತಕ್ಕಂಥ ಪ್ಲೇಸೇ ಈ ಒಂದು ಈಸ್ಟರ್ನ್ ನೇವಲ್ ಕಮಾಂಡಲ್ಲೇ ಬರ್ತಕ್ಕಂಥದ್ದು. ಮತ್ತು ಮುಂದೆ ಚೇಂಜಸ್ ಇದ್ದರೆ, ಮೊದಲಾಗಿ ಇಲ್ಲಿ ಈಸ್ಟರ್ನ್ ನೇವಲ್ ಕಮಾಂಡ್ ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಪ್ಲೇಸ್ಗಳು ಯಾವ್ಯಾವ ಅಂತಂದರೆ ಚಿಲ್ಕ ಇದೆ, ಅದೇ ರೀತಿ ಸನ್ಬೇದ ಇದೆ, ಅದೇ ರೀತಿ ವಿಶಾಖಪಟ್ಟಣಮು ಮತ್ತು ಚೆನ್ನೈ, ತಿರುನೆಲ್ಲಿ ಇಲ್ಲಿ ಪ್ಲೇಸ್ಗಳನ್ನ ಕೊಡಿದ್ದಾರೆ. ಕೆಲವೊಂದಿಷ್ಟು ಪ್ಲೇಸ್ಗಳು ಸ್ನೇಹಿತರೆ ಒಂದು ಪ್ಲೇಸ್ಗಳನ್ನ ನೀವು ಅಪ್ಲೈನ್ ಫಾರ್ಮನ್ನು ಫಿಲ್ಅಪ್ ಮಾಡುವಾಗ ಯೂಸ್ ಮಾಡ್ಕೋಬೇಕಾಗುತ್ತೆ. ಟೋಟಲಾಗಿ ಸ್ನೇಹಿತರೆ ಈಸ್ಟರ್ನ್ ನೇವಲ್ ಕಮಾಂಡ್ ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೋಟಲಿಗೆ 113 ಹುದ್ದೆಗಳು ಟೋಟಲಾಗಿ ಖಾಲಿ ಇರ್ತಕ್ಕಂಥದ್ದು. ನಂತರ ಸ್ನೇಹಿತರೆ ಎರಡನೇದಾಗಿ ಸೌತರ್ನ್ ನೇವಲ್ ಕಮಾಂಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ 3 ಪ್ಲೇಸ್ಗಳನ್ನ ಕೊಡಿದರೆ, ಯಾವ ರೀತಿ 3 ಪ್ಲೇಸ್ಗಳಿವೆ ಅಂತಂದರೆ ಇವು ಕೊಚ್ಚಿ ಇದೆ, ಇನ್ನು ಇಜ್ಮಾಲ ಇದೆ ಮತ್ತು ಕೊಯಂಬತ್ತೂರು, ಇವು 3 ಪ್ಲೇಸ್ಗಳು ಇವೆ. ಅದೇ ರೀತಿ ಒಂದು 3 ಪ್ಲೇಸ್ಗಳಿಗೆ ಸಂಬಂಧಪಟ್ಟಂತೆ ಸೌತರ್ನ್ ನೇವಲ್ ಕಮಾಂಡ್ಗೆ ಟೋಟಲಾಗಿ 22 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ನಂತರ ಸ್ನೇಹಿತರೆ ಕೊನೆಯದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕೊಡೋದಿಲ್ಲ, ಇದ್ರ ಪ್ಲೇಸ್ ಕೂಡ ಸೇಮ್ ಆಗಿರುತ್ತೆ, ಅಂಡಮಾನ್ ನಿಕೋಬಾರೇ ಇರ್ತಕ್ಕಂಥದ್ದು. ಈ ಒಂದು ಅಂಡಮಾನ್ ನಿಕೋಬಾರ್ ಕಮಾಂಡ್ಗೆ ಸಂಬಂಧಪಟ್ಟಂತೆ ಟೋಟಲಾಗಿ ಸ್ನೇಹಿತರೆ 49 ಹುದ್ದೆಗಳು ಟೋಟಲಾಗಿ ಖಾಲಿ ಇರ್ತಕ್ಕಂಥದ್ದು. ಇದು ಸ್ನೇಹಿತರೆ ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಕ್ಲಿಯರಾಗಿ ಹೇಳಿದ್ದೀನಿ. ಅದಾದ ನಂತರ ಸ್ನೇಹಿತರೆ ಕ್ವಾಲಿಫಿಕೇಶನ್ ಯಾವ ರೀತಿ ಬೇಕಂತ ನೋಡಿದಾಗ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅದಕ್ಕೂ ಮುಂಚೆಯಲ್ಲಿ ಏಜ್ ಲಿಮಿಟನ್ನು ಕೊಡಿದರೆ, ಏಜ್ ಲಿಮಿಟ್ ಯಾವ ರೀತಿ ಬೇಕಂದರೆ ಏಜ್ ಲಿಮಿಟ್ ಬಂದುಬಿಟ್ಟು ಸ್ನೇಹಿತರೆ 56 ಮ್ಯಾಕ್ಸಿಮಮ್ ಆಗಿ ಇರಬೇಕಾಗುತ್ತೆ. ಅಂದರೆ ಮಿನಿಮಮ್ ಆಗಿ 18ರಿಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ಆಗಿ 56 ತನಕ ಏಜ್ ಲಿಮಿಟು ಬೇಕಾಗುವಂಥದ್ದು. ನಂತರ ಸ್ನೇಹಿತರಲ್ಲಿ ಕ್ವಾಲಿಫಿಕೇಶನ್ ಡೀಟೇಲ್ ಯಾವ ರೀತಿ ಬೇಕಂದರೆ ಇದಕ್ಕೆ ಒಂದು ಹುದ್ದೆಯ ಆಧಾರದ ಮೇಲೆ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಯಾವ ರೀತಿ ಕ್ವಾಲಿಫಿಕೇಶನ್ ಇದೆ ಅಂತ ಕ್ಲಿಯರಾಗಿ ನೋಡೋಣ. ಮೊದಲಾಗಿ ಫೈರ್ ಇಂಜಿನ್ ಡ್ರೈವರ್ ಅನ್ನೋ ಒಂದು ಪೋಸ್ಟ್ಗೆ ಯಾವ ರೀತಿ ಕ್ವಾಲಿಫಿಕೇಶನ್ ಬೇಕಂತ ಕ್ಲಿಯರಾಗಿ ನೋಡಿದರೆ, ಸ್ನೇಹಿತರೆ ಮೊದಲಾಗಿ 10ನೇ ತರಗತಿಯನ್ನು ಪಾಸ್ ಇರಬೇಕಾಗುತ್ತೆ. ಒಂದು ವೇಳೆ ನಿಮ್ಮದು 10ನೇ ತರಗತಿ ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಯಾವುದಾದ್ರೂ ನೀವು ಕ್ವಾಲಿಫಿಕೇಶನ್ ಮುಗಿಸಿದ್ರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ನಂತರ ಇಲ್ಲಿ ಕೆಳಗಡೆ ಮತ್ತೊಂದು ಲೈನ್ ಕೊಟ್ಟಿದ್ದಾರೆ, 2ನೇ ಪಾಯಿಂಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಲಿಫಿಕೇಶನು ಯಾವ ರೀತಿ ಇದೆ ಅಂತಂದರೆ ಸ್ನೇಹಿತರೆ ಇದು ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 3 years ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಹೆವಿ ವೆಹಿಕಲ್ಸ್ ಆ್ಯಂಡ್ ಬಿ ಇನ್ ಪೊಸಿಷನ್ ಆಫ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಡಿದ್ದಾರೆ. ಅದರ ಸ್ನೇಹಿತರೆ ನೀವು
ಮಿನಿಮಮ್ ಆಗಿ 3 ವರ್ಷಗಳ ಕಾಲ ಡ್ರೈವಿಂಗನ್ನು ಅಂದರೆ ಹೆವಿ ವೆಹಿಕಲ್ಸ್ದು ಡ್ರೈವಿಂಗ್ ಮಾಡಿರಬೇಕಾಗುತ್ತೆ. ಅದ್ರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸು ಕೂಡ ಬೇಕಾಗುವಂಥದ್ದು. ಇದು ಕೂಡ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಕ್ವಾಲಿಫಿಕೇಷನ್ ಇದೆ ಅಂತ. ಅದಾದ ರೀತಿ ಮೂರನೇದಾಗಿ ಯಾವ ರೀತಿ ಇದೆ ಅಂತಂದರೆ ಮಸ್ಟ್ ಬಿ ಫಿಸಿಕಲಿ ಫಿಟ್ ಆ್ಯಂಡ್ ಕೆಪಬಿಲಿ ಆಫ್ ಪರ್ಫಾರ್ಮಿಂಗ್ ಸ್ಟೆನೋಸಿಸ್ ಡ್ಯೂಟೀಸ್ ಆ್ಯಂಡ್ ಮಸ್ಟ್ ಹ್ಯಾವ್ ಪಾಸ್ಡ್ ದ ಟೆಸ್ಟ್ ಸ್ಪೆಸಿಫಿಡ್ ಬಿಲೋ ಅಂತ ಕೊಡಿದರೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಟೆಸ್ಟ್ಗಳಿರುತ್ತೆ. ಒಂದು ಟೆಸ್ಟ್ಗಳಲ್ಲಿ ನೀವು ಪಾಸ್ ಆಗಬೇಕೈತೆ. ಅದ್ರ ಜೊತೆಗೆ ಮೇಲ್ಗಡೆ ಇರ್ತಕ್ಕಂಥ 10ನೇ ತರಗತಿ ಪಾಸ್ ಆಗಬೇಕೈತೆ. ಅದ್ರ ಜೊತೆಗೆ ಹೆವಿ ವೆಹಿಕಲ್ದು ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುವಂಥದ್ದು. ಅದ್ರ ಜೊತೆಗೆ ನೀವು 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುವಂಥದ್ದು. ಇಲ್ಲಿ ಕೆಳಗಡೆ ಯಾವ ರೀತಿ ಪಾಯಿಂಟ್ಸ್ಗಳಿವೆ ಅಂತ ನೋಡಿದಾಗ ಕ್ಲಿಯರಾಗಿ ನೋಡ್ಕೋಬೋದು. ಮೊದಲಾಗಿ ಇಲ್ಲಿ ಏನಂತ ಕೊಟ್ಟು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಕೊಡಿದರೆ ಯಾವ ರೀತಿ ಇದೆ ಅಂತ ನೋಡಿದಾಗ ಮೊದಲಾಗಿ ಸ್ನೇಹಿತರೆ ಹೈಟ್ ಬಂದ್ಬಿಟ್ಟು ವಿತೌಟ್ ಶೂಸ್ ಅಂತ ಕೊಡಿದರೆ ಅಂದರೆ ಶೂಸ್ ಇಲ್ಲಾರ್ದೆ 165 ಸೆಂಟಿಮೀಟ್ರ್ ಹೈಟು ಬೇಕಾಗುವಂಥದ್ದು. ಅದೇ ರೀತಿ ಸ್ನೇಹಿತರೆ ಕನ್ಸೆಷನ್ ಕೂಡ ಇರುತ್ತೆ. ಅದು ST ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಕನ್ಸೆಷನ್ನು ಇರುವಂಥದ್ದು. ಇಲ್ಲಿ ಕೆಳಗಡೆ ಕೊಡಿದ್ರೆ ನೋಡ್ಕೋಬೋದು. ಇಲ್ಲಿ ಶೆಡ್ಯೂಲ್ ಟ್ರೈಬ್ಸ್ ಅಂತ ಕೊಡಿದ್ರೆ ಅಂದರೆ ST ಕ್ಯಾಂಡಿಡೇಟ್ಗಳಿಗೆ ಮಾತ್ರ 2.5 ಸೆಂಟಿಮೀಟ್ರ್ ಕನ್ಸೆಷನ್ ಇರುತ್ತೆ ಹೈಟ್ನಲ್ಲಿ. ಟೋಟಲಾಗಿ ಎಷ್ಟು ಹೈಟ್ ಬೇಕಂದರೆ ST ಕ್ಯಾಂಡಿಡೇಟ್ಗಳಿಗೆ 162.5 ಸೆಂಟಿಮೀಟ್ರ್ ಬೇಕಾಗುವಂಥದ್ದು. ನಂತರ ಸ್ನೇಹಿತರೆ ಎರಡನೇದಾಗಿ ಚೆಸ್ಟ್ ಬಗ್ಗೆ ಇರುತ್ತೆ. ಚೆಸ್ಟ್ ಏಟ್ ಬೇಕಂದರೆ ಇದಕ್ಕೆ ಅನ್ಎಕ್ಸ್ಪೋನ್ ಅಂದರೆ ನಾರ್ಮಲಾಗಿ 81.5 ಸೆಂಟಿಮೀಟ್ರ್ ಬೇಕಾಗುತ್ತೆ. ಅದೇ ರೀತಿ ನೀವು ಎಕ್ಸ್ಪೆನ್ಷನ್ ಮಾಡಿದ ನಂತರ 85 ಸೆಂಟಿಮೀಟ್ರ್ ಬೇಕಾಗುವಂಥದ್ದು. ನಂತರ ವೇಟ್ ಬಂದ್ಬಿಟ್ಟು 50 kg ಇದು ಮಿನಿಮಮ್ ಆಗಿರಬೇಕಾಗುತ್ತೆ. ಟೋಟಲಾಗಿ 50ರಿಂದ ಜಾಸ್ತಿ ಇರಬೇಕಾಗುತ್ತೆ. ಅದೇ ರೀತಿ ಎಂಡ್ಯೂರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಎಂಡ್ಯೂರೆನ್ಸ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಸ್ನೇಹಿತರೆ ಇದಕ್ಕೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡ್ಕೋಬೋದು ನೀವು. ಕ್ಯಾರಿಂಗ್ ಅ ಮ್ಯಾನ್ ಅಂತ ಕೊಟ್ಟು ಅಂದರೆ ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥ 63.5 kg ಹೆಗಲ ಮೇಲೆ ಹೊತ್ಕೊಂಡು ಅಂದರೆ ಹಿಂದೆ ದುಬ್ಬದ ಮೇಲೆ ಹೊತ್ಕೊಂಡು ಸ್ನೇಹಿತರೆ 183 ಮೀಟರ್ ಡಿಸ್ಟೆನ್ಸನ್ನು 96 ಸೆಕೆಂಡ್ಗಳಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಮತ್ತೆ 2.7 ಮೀಟರ್ ಅಂತ ಕೊಟ್ಟು ಲಾಂಗ್ ಜಂಪನ್ನು ಮಾಡ್ಬೇಕಂದ್ರೆ ನೀವು 2 ಮೀಟ್ರನ್ನು 2.7 ಮೀಟರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನ ನೀವು ಲಾಂಗ್ ಜಂಪ್ ಮಾಡಬೇಕಾಗುತ್ತೆ. ನಂತರ ಕ್ಲೈಂಬಿಂಗ್ 3 ಮೀಟರ್ ವರ್ಟಿಕಲ್ ರೋಪ್ ಅಂತ ಕೊಡಿದ್ರೆ ಅಂದರೆ ಸ್ನೇಹಿತರೆ ಒಂದು 3 ಮೀಟರ್ ವರ್ಟಿಕಲ್ ರೋಪ್ ಇರುತ್ತೆ. ಅದನ್ನು ನೀವು ಹತ್ತಬೇಕಾಗುತ್ತೆ. ಅದು ಕೂಡ ನಿಮ್ಮ ಕೈಗಳನ್ನ ಯೂಸ್ ಮಾಡ್ಕೊಂಡು ಹತ್ತಬೇಕಾಗುತ್ತದೆ. ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಮತ್ತೊಂದು ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದೆ ಅಂತ ಕ್ಲಿಯರಾಗಿ ನೋಡಿದಾಗ ಶುಡ್ ಬಿ ಫೆಮಿಲಿಯರ್ ವಿತ್ ಮೇಂಟೆನೆನ್ಸ್ ಆ್ಯಂಡ್ ಆಪರೇಷನ್ಸ್ ಆಫ್ ವೇರಿಯಸ್ ಟೈಪ್ ಫೈರ್ ಅಪ್ಲಿಕೇಶನ್ಸ್ ಅಂತ ಕೊಡಿದ್ದಾರೆ. ಮತ್ತು ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾವಿಂಗ್ ಅ ವರ್ಕ್ ಇನ್ ರೆಗ್ಯುಲರ್ ಸಿವಿಲ್ ಅಥವಾ ಡಿಫೆನ್ಸ್ ಅಂತ ಕೊಡಿದ್ದಾರೆ. ಅದೇ ರೀತಿ ಫೈರ್ ಬ್ರಿಡ್ಜಸ್ ಆ್ಯಂಡ್ ಫೈರ್ಮ್ಯಾನ್ ಗ್ರೇಡ್ ಫಸ್ಟ್ ಮತ್ತು ಅಥವಾ ಸೀನಿಯರ್ ಫೈರ್ಮ್ಯಾನ್ ಅಂತ ಕೊಡಿದ್ದಾರೆ. ಅದೇ ರೀತಿ ಮೂರನೇದಾಗಿ ಶುಡ್ ಹ್ಯಾವ್ ಪಾಸ್ಡ್ ದ ಜನರಲ್ ಫೈರ್ ಫಿಟ್ಟಿಂಗ್ ಕೋರ್ಸ್ ಆಫ್ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ರಿಸರ್ಚ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನ್ಯೂ ಡೆಲ್ಲಿ ಆರ್ ಸಬ್ ಆಫೀಸರ್ಸ್ ಕೋರ್ಸ್ ಫ್ರಮ್ ನ್ಯಾಷನಲ್ ಫೈರ್ ಸರ್ವಿಸ್ ಕಾಲೇಜ್ ನಾಗ್ಪುರ್ ಆರ್ ಎನಿ ಅದರ್ ಸಿಮಿಲರ್ ರೆಗ್ಯುಲೇಟಿವ್ ಯೂನಿವರ್ಸಿಟಿ ಅಂತ ಕೊಡಿದ್ದಾರೆ. ಸ್ನೇಹಿತರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಏನಿದೆ ಅಂತಂದರೆ ಈ ಒಂದು ಹುದ್ದೆಗೆ ಸ್ನೇಹಿತರೆ ಫ್ರೆಷರ್ಸು ಅಪ್ಲೈ ಮಾಡುವಂತಿಲ್ಲ. ಯಾಕಂದರೆ ಈ ಒಂದು ಹುದ್ದೆಗೆ ಸ್ನೇಹಿತರೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂತ ಕ್ಲಿಯರಾಗಿ ನೋಡಿದಾಗ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಮೇಲೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಯಾರ್ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು ಅಂತ. ಇದಕ್ಕೆ ಈ ಒಂದು ಲೈನನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಎಲಿಜಿಬಲ್ ಡಿಫೆನ್ಸ್ ಎಂಪ್ಲಾಯೀಸ್ ಆರ್ ಟು ಅಪ್ಲೈ ಥ್ರೂ ಪ್ರಾಪರ್ ಚಾನಲ್ ಅಂತ ಕೊಡಿದ್ದಾರೆ. ಅಂದರೆ ಒಂದು ಹುದ್ದೆಗಳು ಸ್ನೇಹಿತರೆ ಈಗ ಡಿಫೆನ್ಸ್ನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಅವರು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ. ಅಂದರೆ ಫ್ರೆಷರ್ಸು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗಿರೋದಿಲ್ಲ. ಕ್ಲಿಯರಾಗಿ ಒಂದು ನೋಟಿಫಿಕೇಶನ್ ಇರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ನು ಕೂಡ ನೀವು ಕ್ಲಿಯರಾಗಿ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿ. ಅದೇ ರೀತಿ ಮತ್ತೆ ಮುಂದೆ ಈಗ ಫೈರ್ಮ್ಯಾನ್ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಾಲಿಫಿಕೇಶನ್ ಬೇಕಂತ ಕ್ಲಿಯರಾಗಿ ನೋಡಿದಾಗ ಮೊದಲಾಗಿ 10ನೇ ತರಗತಿ ಪಾಸ್ ಇರಬೇಕೈತೆ. ಅದಕ್ಕೂ ಕೂಡ ನೋಡ್ಕೋಬೋದು. 1ನೇ ಪಾಯಿಂಟ್ನಲ್ಲಿ ಕೊಟ್ಟಿದ್ದಾರೆ 10ನೇ ತರಗತಿ ನಾರ್ಮಲಾಗಿ ಪಾಸ್ ಇರಬೇಕು. ಅದೇ ರೀತಿ ಎರಡನೇದಾಗಿ ಮಸ್ಟ್ ಬಿ ಫಿಸಿಕಲಿ ಫಿಟ್ ಆ್ಯಂಡ್ ಕೆಪಬಲ್ ಆಫ್ ಪರ್ಫಾರ್ಮಿಂಗ್ ಸ್ಟೆನೋಸಿಸ್ ಡ್ಯೂಟೀಸ್ ದಿಸ್ ರಿಕ್ವೈರ್ಮೆಂಟ್ ಶಾಲ್ ಬಿ ಟೆಸ್ಟೆಡ್ ಆ್ಯಸ್ ಅಂಡರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಟೆಸ್ಟ್ಗಳಿರುತ್ತೆ. ಈ ಒಂದು ಟೆಸ್ಟ್ಗಳಲ್ಲಿ ನೀವು ಪಾಸ್ ಆಗಬೇಕಾಗುತ್ತೆ. ಯಾವ ರೀತಿ ಟೆಸ್ಟ್ಗಳಿರುತ್ತೆ ಅಂದರೆ ಇದಕ್ಕೂ ಕೂಡ ಸ್ನೇಹಿತರೆ ನಾರ್ಮಲಾಗಿ 165 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಅದ್ರ ಜೊತೆಗೆ 2.5 ಸೆಂಟಿಮೀಟ್ರು ST ಕ್ಯಾಂಡಿಡೇಟ್ಗಳಿಗೆ ಕನ್ಸೆಷನ್ ಕೂಡ ಇರುತ್ತೆ. ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ಮುಂದುಗಡೆ ಕೊಟ್ಟಿದ್ದಾರೆ ಕನ್ಸೆಷನ್ನು ST ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಇರ್ತಕ್ಕಂಥದ್ದು. ಅಂದರೆ ಟೋಟಲಾಗಿ 162.5 ಸೆಂಟಿಮೀಟ್ರ್ ST ಕ್ಯಾಂಡಿಡೇಟ್ಗಳಿಗೆ ಹೈಟು ಇರಬೇಕಾಗುತ್ತೆ ವಿತೌಟ್ ಶೂಸ್ ಸ್ನೇಹಿತರೆ. ಅದೇ ರೀತಿ ಚೆಸ್ಟ್ ಬಗ್ಗೆಯೂ ಕೂಡ ಕೆಳಗಡೆ ಕೊಟ್ಟಿದ್ದಾರೆ 81.5 ಸೆಂಟಿಮೀಟ್ರ್ ಇದು ನಾರ್ಮಲಾಗಿ ಬೇಕಾಗುವಂಥದ್ದು. ಅದೇ ರೀತಿ ಎಕ್ಸ್ಪೆನ್ಷನ್ ಆದ ನಂತರ 85 ಸೆಂಟಿಮೀಟರ್ ತನಕ ಚೆಸ್ಟು ಬೇಕಾಗುವಂಥದ್ದು. ಅದೇ ರೀತಿ ನಾರ್ಮಲಾಗಿ ಅಂದರೆ ಮಿನಿಮಮ್ ಆಗಿ ಸ್ನೇಹಿತರೆ 50 kg ವೇಟು ಇರಲೇಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದು. ನಂತರ ಕೆಳಗಡೆ ಎಂಡ್ಯೂರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಮೇಲ್ಗಡೆ ಇರ್ತಕ್ಕಂಥ ಪೋಸ್ಟಿಗಿನ ಆಧಾರದ ಮೇಲೆ ಕೆಳಗಡೆ ಇರ್ತಕ್ಕಂಥ ಪೋಸ್ಟಿಗೆ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಫಿಸಿಕಲ್ಲೇ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಕೋಬೋದು ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕೊಟ್ಟು ಯಾವ ರೀತಿ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ ಅಂದರೆ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಕ್ಯಾರಿಂಗ್ ಅ ಮ್ಯಾನ್ ಅಂತ ಕೊಟ್ಟು ಇಲ್ಲಿ 63.5 kg ತೂಕವನ್ನು ಹೊತ್ಕೊಂಡು ಅಂದರೆ KGs ಅಂತ ಕೊಡಿದಾರಲ್ಲ 63.5 kg ಹೊತ್ಕೊಂಡು 183 ಮೀಟರ್ಗಳ ಡಿಸ್ಟೆನ್ಸನ್ನು 96 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡನೇದಾಗಿ 2.7 ಮೀಟರ್ ಅಂತ ಕೊಡಿದ್ರಲ್ಲ ಅದನ್ನ ನೀವು ಲಾಂಗ್ ಜಂಪ್ ಮಾಡಬೇಕಾಗುತ್ತೆ. ಅದೇ ರೀತಿ ಮೂರನೇದಾಗಿ ಒಂದು ವೆರ್ಟಿಕಲ್ ರೋಪನ್ನು ನೀವು 3 ಮೀಟರ್ ವೆರ್ಟಿಕಲ್ ರೋಪನ್ನು ನಿಮ್ಮ ಕೈಗಳನ್ನು ಯೂಸ್ ಮಾಡ್ಕೊಂಡು ಒಂದು ಕಂಬವನ್ನು ನೀವು ಹತ್ತಬೇಕಾಗುತ್ತೆ. ಇಷ್ಟು
ಎರಡೂ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನ್ ಬೇಕಾಗುವಂಥದ್ದು. ನಂತರ ಸ್ನೇಹಿತರೆ ಇಲ್ಲಿ ನೋಡ್ಕೊಬೋದು ನೀವು ಇನ್ನೂ ಕೆಲವೊಂದಿಷ್ಟು ಇದನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಕೆಲಸ ಇರುತ್ತೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಬೋದು ನೀವು ಫೈರ್ ಇಂಜಿನ್ ಡ್ರೈವರ್ ಅಂತ ಕೊಟ್ಟಿದಾರಲ್ಲ, ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಯಾವ ರೀತಿ ಕೆಲಸ ಆಗಿರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಒಂದು ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಕ್ಲಿಯರಾಗಿ ಓದ್ಕೋಬೋದು. ಅದಾದ ನಂತರ ಎರಡನೇದಾಗಿ ಫೈರ್ಮ್ಯಾನ್ ಅನ್ನೋ ಒಂದು ಪೋಸ್ಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಯಾವ ರೀತಿ ಕೆಲಸ ಇರುತ್ತೆ ಅಂತ ಈ ಒಂದು ಚೌಕ್ ಬಾಕ್ಸ್ನಲ್ಲಿ ಕೆಳಗಡೆ ಇರ್ತಕ್ಕಂಥ ಚೌಕ್ ಬಾಕ್ಸ್ನಲ್ಲಿ ಕ್ಲಿಯರಾಗಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಕ್ಲಿಯರಾಗಿ ನೋಡ್ಕೊಳ್ಳಿ. ಈಗ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಅದನ್ನು ಕೂಡ ನಾವು ಕ್ಲಿಯರಾಗಿ ನೋಡೋಣ. ಈಗ ಇಲ್ಲಿ ಕ್ವಶನ್ ಅಂತ ನೀವು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಕೆಳಗಡೆ. ಮೊದಲಾಗಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ, ಅಂದರೆ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಹೇಳಿದ್ರೆ ಅನಿಸಿದ್ರೆ ಹೈಟ್ ಜೊತೆಗೆ ಎಂಡ್ಯೂರೆನ್ಸ್ ಟೆಸ್ಟ್ ಇವೆರಡೂ ಕೂಡ ಇರ್ತಕ್ಕಂಥದ್ದು. ಅದನ್ನು ಕೂಡ ನೀವು ಫಿಸಿಕಲ್ ಬಗ್ಗೆ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಇನ್ನೊಂದ್ಸರಿ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಅಂತ. ನೋಟಿಫಿಕೇಶನ್ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಎಲ್ಲ ಜಾಯ್ನ್ ಅಂತಂದರೆ ಅವರು ಕೂಡ ಜಾಯ್ನ್ ಆಗಿ ಆ ಒಂದು ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ನೇಹಿತರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಆದ ನಂತರ ಎರಡನೇದಾಗಿ ಯಾವ ಒಂದು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅಂದರೆ ಪ್ರೊವಿಷನಲ್ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟ್ರು ಒಂದು ಅಪ್ಲೈನ್ ಮುಖಾಂತರನೇ ನಿಮಗೆ ವಾಪಸ್ಸಾಗಿ ನಿಮ್ಮ ಅಡ್ರೆಸ್ಗೆ ಬರುವಂಥದ್ದು. ಅದೇ ರೀತಿ ಕೊನೆಯದಾಗಿ ಒಂದು ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಾದ ನಂತರ ಸಹಿತ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತಕ್ಕಂಥದ್ದು. ಕೊನೆಯದಾಗಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಹೋಗಬೇಕಾಗುತ್ತೆ. ಇಷ್ಟು 3 ಹಂತಗಳಲ್ಲಿ ಇದು ಸೆಲೆಕ್ಷನ್ ಪ್ರೊಸೀಜರ್ ಇರುವಂಥದ್ದು. ಅದೇ ರೀತಿ ಈಗ ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ನೋಡಿದ್ರೆ ಇಲ್ಲಿ ನೋಡ್ಕೋಬೋದು ಕೆಳಗಡೆ ಒಂದು ಪಾಯಿಂಟ್ಗಳನ್ನ ಹಾಕಿ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತಂದರೆ ಇದು ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಅಂತ ಕೊಡ್ತಾರಲ್ಲ, ಯಾವ ರೀತಿ ಲಾಸ್ಟ್ ಡೇಟ್ ಇವೆ ಅಂತಂದರೆ ದ ಲಾಸ್ಟ್ ಡೇಟ್ ಫಾರ್ ಡಿಟರ್ಮೈನಿಂಗ್ ದ ಎಲಿಜಿಬಿಲಿಟಿ ಆಫ್ ದಿ ಅಪ್ಲಿಕ್ಯಾಂಟ್ಸ್ ವಿಲ್ ಬಿ ಕೌಂಟೆಡ್ 60 ಡೇಸ್ ಅಂತ ಕೊಡಿದರೆ. ಅಂದರೆ ಸ್ನೇಹಿತರೆ ಒಂದು ಹುದ್ದೆಗಳಿಗೆ ಸ್ಟಾರ್ಟ್ ಆದ ದಿನಾಂಕದಿಂದ 60 ದಿನಗಳ ತನಕ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ನೋಡೋಣ. ಈಗ ಇಲ್ಲಿ ನೋಡ್ಬೋದು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 18/6/2022 ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಅದೇ ರೀತಿ ಕೊನೆಯ ದಿನಾಂಕನೂ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಅಂದರೆ 18ನೇ ತಾರೀಕಿಂದ 60 ದಿನಗಳ ತನಕ ನೀವು ಅರ್ಜಿನ ಸಲ್ಲಿಸ್ಬೋದು. ಟೋಟಲಾಗಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 17/8/2022 ತನಕ ನೀವು ಒಂದು ಹುದ್ದೆಗಳಿಗೆ ಅಪ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುತ್ತೆ. ಸ್ನೇಹಿತರೆ ಕ್ಲಿಯರಾಗಿ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಹುದ್ದೆಗಳ ವಿವರ ಹೇಳಿದ್ದೀನಿ, ಅದೇ ರೀತಿ ಕ್ವಾಲಿಫಿಕೇಷನ್ ಡೀಟೇಲ್ನು ಕೂಡ ಹೇಳಿದ್ದೀನಿ. ಅದೇ ರೀತಿ ಒಂದು ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂತ ಅದನ್ನು ಕೂಡ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಇಲ್ಲಿ ನೋಡ್ಕೋಬೋದು ನೀವು ಇನ್ನೊಂದ್ಸರಿ ಕ್ಲಿಯರಾಗಿ ಒಂದು ನೋಟಿಫಿಕೇಷನ್ನ ಓದ್ಕೊಳ್ಳಿ. ಓದ್ಕೊಂಡಾದ ನಂತರ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೌ ಟು ಅಪ್ಲೈ ಒಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೋಬೋದು ಕೆಳಗಡೆ ಇದು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲೈನ್ ಫಾರ್ಮ್ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ನೀವು ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಅಪ್ಲೈನ್ ಫಾರ್ಮ್ ಇದು. ಇದನ್ನು ನೀವು ಕ್ಲಿಯರಾಗಿ ತುಂಬಿ ಆ ಒಂದು ವಿಳಾಸಕ್ಕೆ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಒಂದು ವಿಳಾಸನೂ ಕೂಡ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಈಗ ಇಲ್ಲಿ ನೋಡ್ಕೋಬೋದು ಆ ಒಂದು ವಿಳಾಸನೂ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಕೂಡ ಬೇಕಂತ ಅದನ್ನು ಕೂಡ ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ ನೋಡ್ಕೋಬೋದು ಹೌ ಟು ಅಪ್ಲೈ ಅಂತ ಕೊಡಿದಾರೆ ಸ್ನೇಹಿತರೆ, ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ ಸ್ಟೆಪ್ ಬೈ ಸ್ಟೆಪ್ ಕೊಡಿದ್ದಾರೆ. ಮೊದಲಾಗಿ ಅದು ಅಪ್ಲಿಕೇಶನ್ ಶುಡ್ ಬಿ ಇನ್ ದ ಪ್ಲೇನ್ ಪೇಪರ್. ಅಂದರೆ ನೀವು ಮೊದಲಾಗಿ ಒಂದು ಪ್ಲೇನ್ ಪೇಪರ್ನ ತೊಗೋಬೇಕಾಗುತ್ತೆ. ಒಂದು ಪ್ಲೇನ್ ಪೇಪರ್ಗೆ ಎನ್ಲಾಪ್ ಅಂತ ಕರೆದಿರ್ತಾರೆ. ಅದನ್ನು ನೀವು ಏರ್ಪೋರ್ಟ್ ಸೈಜ್ ಎನ್ಲಾಪನ್ನು ತೊಗೋಬೇಕಾಗುತ್ತೆ. ಏರ್ಪೋರ್ಟ್ ಸೈಜ್ ಎನ್ಲಾಪ್ ಇದಕ್ಕೂ ಮುಂಚೆ ಎನ್ಲಾಪನ್ನು ತುಂಬುವುದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಅದನ್ನು ಕೂಡ ಏರ್ಪೋರ್ಟ್ ಸೈಜ್ ಪೇಪರ್ನಲ್ಲೇ ತುಂಬಿರ್ತಕ್ಕಂಥದ್ದು, ಅಂದರೆ ಎನ್ಲಾಪ್ ಮೇಲೆ ತುಂಬಿರ್ತಕ್ಕಂಥದ್ದು. ಟೋಟಲಾಗಿ ಈ ರೀತಿ ಒಂದು ಎನ್ಲಾಪ್ ಇರುತ್ತೆ, ಪ್ಲೇನ್ ಆಗೇ ಇರುತ್ತೆ ಸ್ನೇಹಿತರೆ. ಅದು ಅದರಲ್ಲಿ ಯಾವುದೇ ರೀತಿಯಾಗಿ ಅಕ್ಷರಗಳನ್ನ ಬರೆದಿರೋದಿಲ್ಲ, ಪ್ಲೇನ್ ಆಗಿ ಸಿಗುವಂಥದ್ದು. ಅದನ್ನ ನೀವು ತೊಗೋಬೇಕಾಗುತ್ತೆ. ತೊಗೊಂಡಾದ ನಂತರ ಯಾವ ರೀತಿ ಅದರ ಮೇಲೆ ಬರೀಬೇಕಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋಬೋದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಪ್ ಅಂತ ಕೊಟ್ಟು ಇಲ್ಲಿ ಈಗ ನಾನೇನು ಲೈನ್ ಹೇಳ್ತೀನಿ ಅನಿಸಿದ್ರೆ ಒಂದು ಲೈನಲ್ಲಿ ನೀವು ಒಂದು ವರ್ಡ್ಗಳನ್ನ ಬರೀಬೇಕಾಗುತ್ತೆ ಅಲ್ಲಿಂದ ಇಲ್ಲಿವರೆಗೂ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಪ್ ಅಂತ ಕೊಟ್ಟು ಅಲ್ಲಿ ನೇಮ್ ಆಫ್ ದ ಪೋಸ್ಟ್ ಅಂತ ಅವರು ಕೊಟ್ಟಿದ್ದಾರಲ್ಲ, ಅಂದರೆ ನೀವು ಯಾವ ಒಂದು ಪೋಸ್ಟಿಗೆ ಅರ್ಜಿನ ಸಲ್ಲಿಸ್ತಿರ್ತೀರೋ ಆ ಒಂದು ಪೋಸ್ಟ್ನ ನೇಮನಲ್ಲಿ ಬರ್ಕೋಬೇಕಾಗುತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ ಬರೀಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ಕ್ಯಾಪಿಟಲ್ ಲೆಟರ್ನಲ್ಲೇ ಬರೀಬೇಕಾಗುತ್ತೆ. ನೋಡ್ಕೋಬೋದು ಕ್ಯಾಪಿಟಲ್ ಲೆಟರ್ನಲ್ಲಿ ಅವರು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಲೈನ್ನ ಬರೆದ ನಂತರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಫಾಲೋಯಿಂಗ್ ಅಡ್ರೆಸ್ ಅಂತ ಕೊಡಿದಲ್ಲ, ಈ ಒಂದು ವಿಳಾಸಕ್ಕೆ ನಿಮ್ಮ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆ ಒಂದು ವಿಳಾಸನ ಎಲ್ಲಿ ಬರೀಬೇಕಂತ ಈಗ ಹೇಳ್ತೀನಿ ಸ್ನೇಹಿತರೆ. ನೋಡ್ಕೋಬೋದು ಇಲ್ಲಿ ಅದನ್ನ ಮೇಲ್ಗಡೆ ನೀವು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಅಪ್ ಅಂತ ಕೊಟ್ಟಿರ್ತಾರಲ್ಲ, ಅದರ ಕೆಳಗಡೆ 2 ಅಂತ ಕೊಟ್ಕೊಳ್ಳಿ, ಸ್ವಲ್ಪ ಜಾಗನ ಬಿಟ್ಟು. ಇಲ್ಲಿ 2 ಅಂತ ಕೊಟ್ಟು ಇಲ್ಲಿ ಏನು ಅಡ್ರೆಸ್ ಇದೆ ಸ್ನೇಹಿತರೆ, ಇಲ್ಲಿ ನಾನೀಗ ಏನು 3 ಲೈನ್ ಹೇಳಿದ್ನಲ್ಲ, ಒಂದು ಲೈನ್ಗಳಲ್ಲಿ ನೀವು ಬರೀಬೇಕಾಗುತ್ತೆ. ಅಂದರೆ ಆ ಲೈನ್ಗೆ ಏನು ಹೇಳೋದು ಬರೋದಕ್ಕೆ ಹೋಗ್ಬಿಡಿ, ನಾರ್ಮಲಾಗಿ 2 ಅಂತ ಕೊಟ್ಟು ಅಲ್ಲಿ ನಾನು ಬರಬೇಕಾಗಿಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಲೈನ್ ಹೇಳಿದ್ದೀನಿ. ದ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಅಂತ ಕೊಟ್ಟು ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಈಸ್ಟರ್ನ್ ನೆವಲ್ ಕಮಾಂಡ್ ಯುಟಿಲಿಟಿ ಕಾಂಪ್ಲೆಕ್ಸ್ 2nd ಫ್ಲೋರ್ ಅಂತ ಕೊಡಿದ್ದಾರೆ ಬ್ರೋಕೆಟ್ನಲ್ಲಿ, ಅದನ್ನು ಕೂಡ ಬರೀಬೇಕಾಗುತ್ತೆ. ನೆವಲ್ ಬೇಸ್ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ 530014 ಈ ಒಂದು ವಿಳಾಸಕ್ಕೆ ಸ್ನೇಹಿತರೆ ನಿಮ್ಮ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ನೋಡ್ಕೋಬೋದು ನೀವು, ಅದನ್ನು ಕೂಡ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಹುದ್ದೆಗಳನ್ನ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ ಕ್ಲಿಯರಾಗಿ. ಇಲ್ಲಿ ನೋಡ್ಕೋಬೋದು ನೀವು, ದೋಸ್ ಹೂ ಆರ್ ಅಪ್ಲೈಯಿಂಗ್ ಫಾರ್ ಮೋರ್ ದೆನ್ 1 ಪೋಸ್ಟ್ ಶುಡ್ ಸೆಂಡ್ ಸಪ್ರೇಟ್ ಅಪ್ಲಿಕೇಶನ್ಸ್ ಇನ್ ಸಪ್ರೇಟ್ ಕವರ್. ಸ್ನೇಹಿತರೆ ನೀವು ಈಗ ಟೋಟಲಾಗಿ ಇದರಲ್ಲಿ 2 ಹುದ್ದೆಗಳು ಕಲಿವೆ, ನೀವು 2 ಹುದ್ದೆಗಳಿಗೂ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂದ್ರೆ ಸಪ್ರೇಟಾಗಿ ಅಪ್ಲಿಕೇಶನನ್ನು ಫಿಲಪ್ ಮಾಡ್ಕೊಳ್ಳಿ, ಅದರ ಜೊತೆಗೆ ಸಪ್ರೇಟಾಗಿ ಕವರ್ಗಳನ್ನ ನೀವು ಫಿಲಪ್ ಮಾಡ್ಕೋಗುತ್ತೆ.
ಎರಡನ್ನೂ ಒಂದರಲ್ಲೇ ನೀವು ಹಾಕಿ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರಪ್ಪ ಅಂತಂದರೆ ನಿಮ್ಮ ಅರ್ಜಿಯನ್ನು ಅವರು ರಿಜೆಕ್ಟ್ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಕೂಡ ಇದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಅದೇ ರೀತಿಯಲ್ಲಿ ದ ಎನ್ಲಾಪ್ ಅಂತ ಕೊಟ್ಟು ಇದನ್ನ ನೀವು ಸ್ನೇಹಿತರೆ ಹೌ ಟು ಅಪ್ಲೈ ಅಂತ ಕೊಡಿದ್ರಲ್ಲ, ಇದನ್ನ ಕ್ಲಿಯರಾಗಿ ಓದ್ಕೊಳ್ಳಿ. ಕ್ಲಿಯರಾಗಿ ಓದ್ಕೊಂಡಾದ ನಂತರ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ನಾನು ಹೌ ಟು ಅಪ್ಲೈ ಅಂತ ವಿಡಿಯೋ ಮಾಡ್ತೀನಿ, ಅದರಲ್ಲೂ ಕೂಡ ನಾನು ಬರೀ ಹೌ ಟು ಅಪ್ಲೈ ಬಗ್ಗೆನೇ ಕ್ಲಿಯರಾಗಿ ಪ್ರತಿಯೊಂದನ್ನು ನಾನು ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಅದೇ ರೀತಿ ಬೇಕಾದಂಥ ದಾಖಲಾತಿಗಳು ಯಾವ ರೀತಿ ಇವತ್ತಂದ್ರೆ ಸ್ನೇಹಿತರೆ ಇದಕ್ಕೆ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಆರ್ ಬಿ ಸೆಂಟ್ ಅಲಾಂಗ್ ವಿತ್ ಅಪ್ಲಿಕೇಶನ್ ಅಂತ ಕೊಡಿದಲ್ಲ, ಒಂದು ಅಪ್ಲಿಕೇಶನ್ ಜೊತೆಗೆ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ಸೆಂಡ್ ಮಾಡ್ಬೇಕಂತ ಇಲ್ಲಿ ಕೆಳಗಡೆ ಕೊಡಿದ್ದಾರೆ ಕ್ಲಿಯರಾಗಿ. ಮೊದಲಾಗಿ ಸ್ನೇಹಿತರೆ ಅಟೆಸ್ಟೆಡ್ ಕಾಪೀಸ್ ಆಫ್ ದಿ CR ಇಲ್ಲಿ ಡಿಸಿಸರ್ಸ್ ಫಾರ್ ಲಾಸ್ಟ್ 3 years ಅಂತ ಕೊಡಿದರೆ, ಅಂದರೆ ಸ್ನೇಹಿತರೆ ನೀವು ಡಿಫೆನ್ಸಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಇದು ಪ್ರೆಷರ್ಗೆ ಅಪ್ಲೈ ಮಾಡುವಂಥದ್ದಲ್ಲ ಸ್ನೇಹಿತರೆ ಹುದ್ದೆಗಳು. ನಿಮಗೆ ಇದಕ್ಕೂ ಮುಂಚೆ ಕ್ಲಿಯರಾಗಿ ಹೇಳಿದ್ದೀನಿ. ಇದಕ್ಕೆ ಡಿಫೆನ್ಸಲ್ಲಿ ಈಗಾಗಲೇ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೋ ಅವರು ಕೂಡ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಸರ್ಟಿಫಿಕೇಟ್ಗಳಿವೆ, ಈ ಒಂದು ಸರ್ಟಿಫಿಕೇಟ್ ಜೊತೆಗೆ ಆ ಒಂದು ಅಪ್ಲೈ ಫಾರ್ಮನ್ನು ನೀವು ಅಟ್ಯಾಚ್ ಮಾಡಿ, ಇದಕ್ಕೂ ಮುಂಚೆ ಕವರನ್ನು ತುಂಬೋದು ಹೇಳಿದೆ ನಿಮಗೆ, ಆ ಒಂದು ಕವರ್ನಲ್ಲಿ ಹಾಕಿ ಒಂದು ವಿಳಾಸಕ್ಕೆ ನಿಮ್ಮ ಅರ್ಜಿನ ಸಲ್ಲಿಸ್ಕೊಳುತ್ತೆ. ಅದನ್ನು ಕೂಡ ನಿಮಗೆ ಮುಂದೆ ಡೀಟೇಲಾಗಿ ಹೇಳ್ತೀನಿ. ಇದು ಸುಮ್ಮನೆ ಸ್ನೇಹಿತರೆ ಸ್ಯಾಂಪಲ್ ಆಗಿ ಇಷ್ಟಿರುತ್ತೆ ಅಂತ ಕ್ಲಿಯರಾಗಿ ಮಾಡ್ತೀನಿ. ಇಲ್ಲಿ ಎರಡನೇದಾಗಿ ವಿಜಿಲೆನ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಹೋಗುತ್ತೆ. ಅದೇ ರೀತಿ ಇಂಟಿಗ್ರಿಟಿ ಸರ್ಟಿಫಿಕೇಟು ಮತ್ತು ಡಿ ಅಂತ ಕೊಟ್ಟು ಸ್ಟೇಟ್ಮೆಂಟ್ ಆಫ್ ಮೇಜರ್ ಅಥವಾ ಮೈನರ್ ಪೆನಾಲ್ಟಿ ಇನ್ ಎನಿ ಇಂಪೋಸ್ಡ್ ಆನ್ ದ ಆಫೀಸರ್ ಡ್ಯೂರಿಂಗ್ ಲಾಸ್ಟ್ 10 years ಅಂತ ಕೊಡಿದರೆ ಅದನ್ನು ಕೂಡ ಕ್ಲಿಯರಾಗಿ ನೋಡ್ಕೊಳ್ಳಿ. ಅದೇ ರೀತಿ ಕಾರ್ಡ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡಬೇಕಾಗುವಂಥದ್ದು. ನಂತರ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಸರ್ಟಿಫಿಕೇಟ್ಸ್ ಅಥವಾ ಮಾರ್ಕ್ಸ್ ಶೀಟ್ ಇನ್ ಸಪೋರ್ಟ್ ಆಫ್ ಎಜುಕೇಷನಲ್ ಟೆಕ್ನಿಕಲ್ ಅದರ್ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ ಇದು ನಿಮ್ಮ ದಾಖಲಾತಿಗಳ ಮೇಲೆ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಅದು ಆಮೇಲೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕಂತ. ಇಲ್ಲಿ ಅದಾದ ನಂತರ ಸ್ನೇಹಿತರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿ ಅಟೆಸ್ಟೆಡ್ ಆನ್ ರಿಸರ್ವ್ ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಕ್ವಾಲಿಫಿಕೇಷನ್ ಏನಿದೆ, ಅಂದರೆ ಕ್ವಾಲಿಫಿಕೇಷನ್ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಏನಿವೆ, ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ ಏನು ಅಪ್ಲೈ ಫಾರ್ಮನ್ನು ತುಂಬಿರ್ತಾರಲ್ಲ, ಫಿಲಪ್ ಮಾಡಿರ್ತಾರಲ್ಲ, ಅವನು ಎಲ್ಲವನ್ನು ಅಟ್ಯಾಚ್ ಮಾಡ್ಕೊಂಡು, ಅಂದರೆ ಅದ್ರ ಜೊತೆಗೆ ಜೋಡಿಸಿ ಅದೇನು ಕವರ್ ಹೇಳಿದಲ್ಲ ಸ್ನೇಹಿತರೆ ನಿಮಗೆ ಏರ್ಪೋರ್ಟ್ ಸೈಜ್ ಕವರು, ಒಂದು ಕವರ್ನಲ್ಲಿ ಹಾಕಿ ಅದ್ರ ಜೊತೆಗೆ ನೀವು ಸೆಲ್ಫ್ ಅಡ್ರೆಸ್ ಎನ್ಲಾಪ್ನು ಕೂಡ ಇಡಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೂ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನಿವೆ ಅಂತ ಅದನ್ನು ಕೂಡ ನಿಮಗೆ ಮುಂದೆ ಕ್ಲಿಯರಾಗಿ ಹೇಳ್ತೀನಿ. ಈಗ ಸುಮ್ಮನೆ ಸ್ನೇಹಿತರೆ ಇದು ಸ್ಯಾಂಪಲ್ ಆಗಿ ಇಷ್ಟು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕ್ಲಿಯರಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿ ತುಂಬಬೇಕು ಮತ್ತು ಅದ್ರ ಜೊತೆಗೆ ಏನು ನೀಡಬೇಕು ಕ್ಲಿಯರಾಗಿ ಅದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಸ್ನೇಹಿತರೆ ಒಂದು ನೋಟಿಫಿಕೇಶನ್ ಮತ್ತು ಅಪ್ಲೈ ಫಾರ್ಮನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಎಲ್ಲ ಜಾಯ್ನ್ ಅಂದರೆ ಅವರು ಕೂಡ ಜಾಯ್ನ್ ಆಗಿ, ಯಾಕಂದರೆ ಪ್ರತಿಯೊಂದು ನೋಟಿಫಿಕೇಶನ್ ಮತ್ತು ಅಪ್ಲೈ ಫಾರ್ಮ್ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ಅದೇ ರೀತಿ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿರಿ. ಮತ್ತೆ ಮುಂದುವರೆದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.